ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಎನ್ಸೈಕ್ಲೋ. ನಾನಿವತ್ತು ಈ ವಿಡಿಯೋದಲ್ಲಿ ಇಂಡಿಯಾ ಪಾಕಿಸ್ತಾನ್ಗೆ ವಾರ್ ನಡೆದರೆ ಏನಾಗುತ್ತೆ, ಹಾಗೆ ಎರಡು ಕಂಟ್ರಿಗಳು ಫೇಸ್ ಮಾಡೋವಂತಹ ಪ್ರಾಬ್ಲಮ್ಸ್, ನಮಗೆ ಸಪೋರ್ಟ್ಗಿರೋಂತಹ ನಮ್ಮ ಫ್ರೆಂಡ್ ಕಂಟ್ರೀಸ್, ಹಾಗೆ 1920ಲಿ ಇದ್ದಂತಹ ನಮಗೆ ಸಪೋರ್ಟ್, ಈಗಿರೋಂತಹ ಸಪೋರ್ಟ್ಗಳ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹಾಗೆ ಬೈಕಾಟ್ ಚೀನಾ ಪ್ರಾಡಕ್ಟ್ಸ್ ಅನ್ನೋ ಬಗ್ಗೆ ಕೂಡ ನಾನು ನಿಮಗೆ ಲಾಸ್ಟಲ್ಲಿ ಅದ್ರ ಬಗ್ಗೆ ಏನಂತ ಹೇಳ್ತೀನಿ, ಹಾಗೆ ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಿರಾ, ನಿಮಗೊಂದು ಕ್ಲಾರಿಟಿ ಬರುತ್ತೆ. ಸೊ ಗೆಟ್ ಇನ್ ಟು ಅವರ್ ಚಾನಲ್. ಯುದ್ಧ ಅಂದರೆ ನೆನಪಾಗೋದು ಕತ್ತಿಗಳು ಹಾಗೂ ಆನೆ ಸೇನೆಗಳು ಹಾಗೆ ಇತರೆ ವಸ್ತುಗಳು. ಆದರೆ ಅದೆಲ್ಲ ನಾವು ಓದ್ಕೊಂಡಿರೋ ಇತಿಹಾಸ. ಆದರೆ ಈಗಿನ ಜಮಾನನೇ ಫುಲ್ಲು ಚೇಂಜ್ ಆಗಿದೆ. ಈಗ ಯುದ್ಧ ಅಂತ ಇದ್ದಂಗೆ ನಮಗೆ ಫಸ್ಟ್ ನೆನಪಾಗದೆ ಫ್ಲೈಟ್ಸು, ಗನ್ನು, ಟ್ಯಾಂಕರ್ಗಳು, ನ್ಯೂಕ್ಲಿಯರ್ ವೆಪನ್ಸ್, ಬರೀ ವಿಧ್ವಂಸನೆ. ಮುಂಚೆ ಎಲ್ಲ ಯುದ್ಧ ನಡೆದ್ರೆ ಒಬ್ಬರು ಗೆಲ್ಲೋರು ಹಾಗೂ ಒಬ್ಬರು ಸೋಲೋರು. ಆದರೆ ಈಗ ಯುದ್ಧ ನಡೆದ್ರೆ ಮಾತಾಡ್ಕೊಳಕ್ಕೆ ಯಾರಾದರೂ ಇರೋದೇ ಡೌಟ್ ಆಗಿದೆ. ಸೊ ಅಂಥ ಪರಿಸ್ಥಿತಿಲಿ ನಾವು ಬದುಕ್ತಾ ಇದ್ದೀವಿ. ಸೊ ನಾನು ಇವಾಗ ಇಂಡಿಯಾ ಮತ್ತು ಚೀನಾ ಮಧ್ಯೆ ಯುದ್ಧ ನಡೆದ್ರೆ ಫಸ್ಟ್ ಏನೇನಾಗುತ್ತೆ ಅಂತ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಯುದ್ಧ ಡಿಕ್ಲೇರ್ ಆಗ್ತಾ ಇದ್ದಂಗೆ ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕಿಂತ ಮುಂಚೆನೇ ಚೀನಾದಲ್ಲಿರೋ ವರ್ಲ್ಡ್ ಬೆಸ್ಟ್ ಹ್ಯಾಕರ್ಸ್ ನಮ್ಮ ಇಂಡಿಯಾ ಸೀಕ್ರೆಟ್ಸ್ಗಳ ಮೇಲೆ ಸೈಬರ್ ಅಟ್ಯಾಕ್ ಮಾಡ್ತಾರೆ. ಹೌದು, ಚೀನಾ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಅವರ ಹ್ಯಾಕರ್ಸ್ ಟೀಮ್ನ ಡೆವಲಪ್ ಮಾಡಿ ಇಟ್ಕೊಂಡಿದೆ. ಈ ಹ್ಯಾಕರ್ಸ್ ಟೀಮ್ ಬಂದ್ಬಿಟ್ಟು ಪೀಪಲ್ ಲಿಬ್ರೇಷನ್ ಆರ್ಮಿ ಅಂಡರಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಈ ಪೀಪಲ್ ಲಿಬ್ರೇಷನ್ ಆರ್ಮಿ ಅಂಡರಲ್ಲಿ ಅತಿ ಡೇಂಜರಸ್ ಹ್ಯಾಕರ್ಸ್ಗಳಿರ್ತಾರೆ. ಹಾಗೆ ಅವ್ರಿಗೆ ಫಂಡಿಂಗ್ ಕೂಡ ಚೀನಾ ಗೌರ್ಮೆಂಟ್ಗೆ ಮಾಡ್ತಾ ಇರುತ್ತೆ. ನಿಮ್ಗಳಲ್ಲಿ ಈ ವಿಷಯ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ, ಫ್ಯೂ ಡೇಸ್ ಬ್ಯಾಕ್ ಚೀನಾ ಅವರು ನಮ್ಮ ಸೋಲ್ಜರ್ಸ್ಗಳ ಮೇಲೆ ಕೆಲವು ರಾಡ್ಗಳಿಂದ ಹಾಗೆ ಕೆಲವು ಮಳೆ ಚುಚ್ಚಿರೋಂಥ ಅಲಿಗೆಗಳಿಂದ ದಾಳಿ ಮಾಡಿದರು. ಅದರಲ್ಲಿ ನಮ್ಮ 20 ಜನ ವೀರ ಸೈನಿಕರು ಕೂಡ ಸತ್ತೋಗಿದ್ರು. ಹಾಗೆ ಈ ಥರ ಅಟ್ಯಾಕ್ ಮಾಡಿ ಕೆಲವೇ ಕ್ಷಣಗಳಲ್ಲಿ ಇಂಡಿಯನ್ ಎಂಬಸೀಸ್ಗಳ ಮೇಲೆ, ಗೌರ್ಮೆಂಟ್ ಏಜೆನ್ಸೀಸ್ ಮೇಲೆ, ಮೀಡಿಯಾ ಹೌಸಸ್ ಮೇಲೆ, ಫಾರ್ಮರ್ಸ್ ಕಂಪ್ನಿಗಳ ಮೇಲೆ, ಜಿಯೋ ಟೆಲಿಕಾಮ್ ಮೇಲೆ, ಇಂಡಿಯನ್ ಡಿಫೆನ್ಸ್ಗಳ ಮೇಲೆ ಚೀನಾ ಹ್ಯಾಕರ್ಸು ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದರು. ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ದ ಎಲ್ಲ ಗ್ರೂಪ್ಸ್ಗೂ ಈ ಚೀನಾ ಜೊತೆ ಬಹಳ ನಂಟಿತ್ತು. ಸೈಫೋರ್ಮಾ ಸೈಬರ್ ಇಂಟೆಲಿಜೆನ್ಸ್ ಒಂದು ವಾರದ ಹಿಂದೆಯೇ ನಮ್ಮ ಇಂಡಿಯಾಗೆ ಒಂದು ಎಚ್ಚರಿಕೆ ಕೊಟ್ಟಿತ್ತು. ಡಾರ್ಕ್ ವೆಬ್ಬಲ್ಲಿ ಕೆಲವು ಕಾನ್ಸರ್ವೇಷನ್ಗಳನ್ನ ಅವರು ಅಬ್ಸರ್ವ್ ಮಾಡಿದರು, ಹಾಗೆ ನೋಟ್ ಮಾಡಿಟ್ಟಿದ್ರು. ಕೆಲವು ಹ್ಯಾಕರ್ಸ್ ಟೀಮ್ಸು ಇಂಡಿಯನ್ ಮೀಡಿಯಾಗೆ ಹಾಗೆ ಇಂಡಿಯನ್ ಗೌರ್ಮೆಂಟ್ಗೆ ಬುದ್ಧಿ ಕಲಿಸ್ಬೇಕು ಅಂತ ಈ ಮೆಸೇಜಸ್ಸಲ್ಲಿ ಟ್ರ್ಯಾಪ್ ಆಗಿತ್ತು. ಸೊ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಬಯಲಾಗಿದ್ದು ವಿಚಾರ ಏನು ಅಂತ ಅಂದರೆ, 2 ಗ್ರೂಪ್ಸು, ಒಂದು ಸ್ಟೋನ್ ಪಾಂಡಾ, ಇನ್ನೊಂದು ಗಾಟಿಕ್ ಪಾಂಡಾ. ಇವೆರಡಿಗೂ ವೆರಿ ಡೇಂಜರಸ್ ಹ್ಯಾಕಿಂಗ್ ಗ್ರೂಪ್ಸ್ಗಳಲ್ಲಿ ಇವೆರಡೂ ಒಂದೊಂದಾಗಿದೆ. ಸೊ ಇಂಥ ಗ್ರೂಪ್ಸ್ಗಳಿಂದ ನಮ್ಮ ಇಂಡಿಯನ್ ಸೆಕ್ಯೂರಿಟಿ ಫೋರ್ಸಸ್ ಮೇಲೆ ಸೈಬರ್ ಅಟ್ಯಾಕ್ ಆಗಿತ್ತು ಅಂತ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಸೊ ಈ ಗ್ರೂಪ್ಗಳಿಗೆ ಕೂಡ ಪೀಪಲ್ ಲಿಬ್ರೇಷನ್ ಆರ್ಮಿ ಅಂದರೆ ಚೈನಾ ಆರ್ಮಿಗಳೇ ಫಂಡಿಂಗ್ ಮಾಡ್ತಾ ಇದೆ ಅಂತ ಕೂಡ ಗೊತ್ತಾಗುತ್ತೆ. ಹಾಗೆ ಇದು ಚೀನಾ ಆರ್ಮಿಗೋಸ್ಕರನೇ ವರ್ಕ್ ಮಾಡ್ತಾ ಇದೆ ಅಂತ ಕೂಡ ಫರ್ದರ್ ಇನ್ವೆಸ್ಟಿಗೇಷನಲ್ಲೇ ಗೊತ್ತಾಗಿರುತ್ತೆ. ಸೊ ಕೇವಲ 5 ದಿನಗಳಲ್ಲೇ 40,000 ಸೈಬರ್ ಅಟ್ಯಾಕ್ಗಳು ಇಂಡಿಯನ್ ಎಂಬಸೀಸ್ಗಳ ಮೇಲೆ ಆಗುತ್ತೆ. ಸೊ ಅದು ಸಕ್ಸಸ್ಫುಲ್ ಆಗಿದ್ರೆ ಮಾತ್ರ ನಾವು ಫಸ್ಟು ನಮ್ಮ ಎಲೆಕ್ಟ್ರಿಸಿಟಿನ ಕಳ್ಕೊಂಬಿಡ್ತಿದ್ವಿ. ಹಾಗೆ ನಮ್ಮ ಡಾಟಾ ಮೇಲೆ ಮಾಲ್ವೇರ್ಗಳು ಬಂದು ಅಟ್ಯಾಕ್ ಮಾಡಿ ನಮ್ಮ ಡಾಟಾ ಎಲ್ಲ ಕರಪ್ಟ್ ಆಗೋಗ್ತಿತ್ತು. ನಾವು ನ್ಯಾಷನಲ್ ಕಾನ್ಫಿಡೆನ್ಷಿಯಲ್ ಸೀಕ್ರೆಟ್ಸ್ಗಳನ್ನೆಲ್ಲ ಕಳ್ಕೊಂಬಿಡ್ತಿದ್ವಿ. ಹಾಗೆ ನಮ್ಮ ನೆಟ್ವರ್ಕ್ಗಳ ಮೇಲೆ ಕಂಪ್ಲೀಟಾಗಿ ಚೀನಾ ಅವ್ರ ಕಂಟ್ರೋಲ್ ಇರ್ತಿತ್ತು. ಅಕಸ್ಮಾತಾಗೂ ಏನಾದರೂ ಈ ಥರ ಸಿಚುವೇಶನ್ ಬಂದರೆ, ಅಥವಾ ಈ ಥರ ಸೈಬರ್ ಅಟ್ಯಾಕ್ಗಳಾಗಿ ಈ ಥರ ನಾವು ಡಾಟಾ ಎಲ್ಲ ಲಾಸ್ ಆದರೆ, ನಾವು ಏನಿಲ್ಲ ಅಂದರೂ 50% ವಾರ್ನ ನಾವು ಇಲ್ಲೇ ಸೋತ್ಬಿಟ್ಟಿರ್ತೀವಿ. ಯಾಕಂದರೆ ನಮಗೆ ವಾರ್ ಫೀಲ್ಡಲ್ಲಿ ಇರೋವಂಥವ್ರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ನಮಗೆ ಇಂಟರ್ನೆಟ್ ಸಹಾಯ ಇರೋದಿಲ್ಲ, ಹಾಗೆ ಯಾವುದೇ ಎನ್ಕ್ರಿಪ್ಟೆಡ್ ಡ್ರೋನ್ಸ್ ಹಾರೋಕ್ಕಾಗೋದಿಲ್ಲ. ಸೊ ನಮಗಿರೋದು ಒಂದೇ ಮಾರ್ಗ ಏನಂದರೆ ರೇಡಿಯೋ ಸಿಗ್ನಲ್ಸ್, ರೇಡಿಯೋ ಫ್ರೀಕ್ವೆನ್ಸಿ ಮೇಲೆ ನಾವು ಏರೋಪ್ಲೇನ್ಸ್ಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರ್ತೀವಿ. ಸೊ ಈ ಮಾಲ್ವೇರ್ ಏನಾದರೂ ನಮ್ಮ ರೇಡಿಯೋ ಫ್ರೀಕ್ವೆನ್ಸಿ ಮೇಲೂ ಅಟ್ಯಾಕ್ ಮಾಡಿದ್ರೆ ನಾವು ಅವ್ರ ಜೊತೆ ಕೂಡ ಕಮ್ಯುನಿಕೇಟ್ ಮಾಡೋದಕ್ಕಾಗಲ್ಲ, ಹಾಗೆ ಅವ್ರ ಬೇಸಸ್ಗಳನ್ನ ನಾವು ರೆಕಗ್ನೈಸ್ ಕೂಡ ಮಾಡೋದಕ್ಕಾಗಲ್ಲ. ಆಲ್ಮೋಸ್ಟ್ ನಾವು 50% ಯುದ್ಧನ ಸೋತೋದಂಗೆ ಆಗುತ್ತೆ. ಸೊ ಹಾಗಾಗಿ ಇಂಡಿಯನ್ ಇಂಟೆಲಿಜೆನ್ಸಿಂದ ನಮಗೆ ಅವ್ರು ಅಟ್ಯಾಕ್ ಮಾಡೋದಕ್ಕಿಂತ ಸ್ವಲ್ಪ ದಿನಗಳ ಮುಂಚೆ ಅಥವಾ ಕೆಲವು ನಿಮಿಷಗಳ ಮುಂಚೆ ನಮಗೆ ಇನ್ಫಾರ್ಮೇಷನ್ ಬಂದು ತಲುಪುತ್ತೆ. ಸೊ ಹಾಗಾಗಿ ಆ ಇನ್ಫಾರ್ಮೇಷನ್ ಬಂದು ತಲುಪ್ತಾ ಇದ್ದಂಗೆ ನಮಗೆ ಏನೇನು ಸೇಫ್ಟಿ ಮೆಷರ್ಸ್ ಬೇಕೋ ಅದೆಲ್ಲ ತೊಗೊಂಡು ನಮ್ಮ ಸೆಕ್ಯೂರಿಟಿ ಸಿಸ್ಟಮ್ಸ್ನ ಇನ್ನೂ ಸ್ಟ್ರಾಂಗಾಗಿ ಡೆವಲಪ್ ಮಾಡಿ ಇಟ್ಟಿರಬೇಕಾಗತ್ತೆ. ಸೊ ಹಾಗೆ ನಾವು ಅಂದ್ಕೊಂಡಿರೋ ಅಷ್ಟು ಈಸಿಯಾಗಿ
ನಮ್ಮ ಸೆಕ್ಯೂರಿಟಿ ವಾಲ್ಸ್ಗಳನ್ನ, ಫೈರ್ ವಾಲ್ಸ್ಗಳನ್ನ ಬ್ರೇಕ್ ಮಾಡೋದಕ್ಕಾಗಲ್ಲ. ಸೊ ಅದು ತುಂಬ ಪವರ್ಫುಲ್ ಆಗಿದೆ. ಈಗಾಗಲೇ ನಾವು ತುಂಬ ಪವರ್ಫುಲ್ ಫೈರ್ ವಾಲ್ಗಳನ್ನ ನಾವು ಕನ್ಸ್ಟ್ರಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಆದರೆ ನಾವು ಯಾವುದೇ ಕಾರಣಕ್ಕೂ ಚೀನಾ ಹ್ಯಾಕರ್ಸ್ನ ಕಡಿಮೆ ಅಂತ ಯಾವುದೇ ಕಾರಣಕ್ಕೂ ನಾವು ತಿಳ್ಕೊಳಕ್ಕೆ ಹೋಗಬಾರ್ದು. ಅವರು ವರ್ಲ್ಡಲ್ಲೇ ಬೆಸ್ಟ್ ಹ್ಯಾಕರ್ಸ್ಗಳಲ್ಲಿ. ಈಗ ಇಂಡಿಯಾ ಚೀನಾ ಮಧ್ಯೆ ವಾರ್ ನಡೆದ್ರೆ ಯಾವ್ಯಾವ ಕಂಟ್ರಿಗಳು ಯಾವ್ಯಾವ ದೇಶಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಂಡಿಯಾ ಮತ್ತು ಚೀನಾ. ಅಮೇರಿಕಾಗೆ ಚೀನಾ ಕಂಡ್ರೆ ಆಗಲ್ಲ, ಸೊ ಅಮೇರಿಕಾ ಇಂಡಿಯಾಗೆ ಸಪೋರ್ಟ್ ಮಾಡುತ್ತೆ. ಇಸ್ರೇಲ್ಗೆ ಇಂಡಿಯಾ ಕಂಡ್ರೆ ಪ್ರೀತಿ, ಸೊ ಇಂಡಿಯಾಗೆ ಸಪೋರ್ಟ್ ಮಾಡುತ್ತೆ. ಸೊ ಇನ್ನು ಚೀನಾ ಕಡೆ ಹೋಗೋದಾದರೆ ಪಾಕಿಸ್ತಾನ್ ಬಂದ್ಬಿಟ್ಟು ಚೀನಾ ಬಾಲ, ಸೊ ಪಾಕಿಸ್ತಾನ್ ಕನ್ಫರ್ಮ್ ಚೀನಾಗೆ ಸಪೋರ್ಟ್ ಮಾಡುತ್ತೆ. ರಷ್ಯಾ ಈಗ ಸದ್ಯದ ಮಟ್ಟಿಗಂತೂ ಚೀನಾಗೆ ಫೆಮಿಲಿಯರ್ ಆಗಿದೆ ಇಂಟರ್ನ್ಯಾಷನಲ್ ರಾಜಕೀಯದಲ್ಲಿ, ಸೊ ಹಾಗಾಗಿ ರಷ್ಯಾ ಚೀನಾಗೆ ಸಪೋರ್ಟ್ ಮಾಡುತ್ತೆ. ನಾರ್ತ್ ಕೊರಿಯಾ ಚೀನಾ ಸಾಕ್ಕೊಂಡಿರೋ ನಾಯಿ ಇದ್ದಂಗೆ, ಸೊ ಅದಂತೂ ಕನ್ಫರ್ಮ್ ಚೀನಾಗೆ ಸಪೋರ್ಟ್ ಮಾಡುತ್ತೆ. ಯಾವಾಗ ನಾರ್ತ್ ಕೊರಿಯಾ ಚೀನಾಗೆ ಸಪೋರ್ಟ್ ಮಾಡುತ್ತೆ, ಸೌತ್ ಕೊರಿಯಾ ನಮಗೆ ಸಪೋರ್ಟ್ ಮಾಡುತ್ತೆ. ಸೌತ್ ಕೊರಿಯಾ ಜೊತೆ ಅಫ್ಘಾನಿಸ್ತಾನ್, ಭೂತಾನ್, ಜಪಾನ್, ಫ್ರಾನ್ಸ್, ಬ್ರೆಜಿಲ್, ಇರಾನ್ ಹಾಗೆ ಸೌತ್ ಆಫ್ರಿಕಾಗಳು ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಇದ್ದರೆ, ಚೀನಾಗೆ ಟರ್ಕಿ ಮತ್ತು ಈಜಿಪ್ಟ್ ಮಾತ್ರನೇ ಸಪೋರ್ಟ್ ಮಾಡ್ತಾ ಇರುತ್ತೆ. UK, ಆಸ್ಟ್ರೇಲಿಯಾ, ಕೆನಡಾ ಹಾಗೆ ಮಿಡಲ್ ಈಸ್ಟ್ ಕಂಟ್ರೀಸು ಯಾರಿಗೂ ಸಪೋರ್ಟ್ ಮಾಡಿದ್ರೆ ಅಸ್ಥಿರವಾಗಿ ಸುಮ್ಮನಿರುತ್ತೆ. ಸೊ ಇದು ನೋಡ್ತಾ ಇದ್ದರೆ ಇಂಡಿಯಾ ಚೀನಾ ವಾರ್ ಏನಾದರೂ ನೋಡಿದ್ರೆ ಇದು ಈಕ್ವಲ್ ಟು ಥರ್ಡ್ ವರ್ಲ್ಡ್ ವಾರ್ ಇದ್ದಂಗೆ ಇರುತ್ತೆ. ಸೊ ಥರ್ಡ್ ವರ್ಲ್ಡ್ ವಾರಲ್ಲಿ ಈ UK, ಆಸ್ಟ್ರೇಲಿಯಾ, ಕೆನಡಾ ಸಪೋರ್ಟ್ ಮಾಡದೇ ಇದ್ರೂ ಇಷ್ಟು ಕಂಟ್ರೀಸ್ ವಿರುದ್ಧ ಹೋರಾಡ್ತಾ ಇದೆ ಅಂದರೆ ಅದು ತುಂಬ ಡೆಫಿನೆಟಾಗಿ ಥರ್ಡ್ ವರ್ಲ್ಡ್ ವಾರ್ ಥರನೇ ಇರುತ್ತೆ. ಬಿಕಾಸ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋವಂತಹ ಆಲ್ಮೋಸ್ಟ್ ಆಲ್ ಎಲ್ಲ ಕಂಟ್ರೀಸ್ ಹತ್ರನೂ ನ್ಯೂಕ್ಲಿಯರ್ ವೆಪನ್ಸ್ ಇದೆ. ಈ ಅಕಸ್ಮಾತಾಗೂ ನ್ಯೂಕ್ಲಿಯರ್ ವೆಪನ್ ಏನಾದರೂ ಯೂಸ್ ಆದರೆ ಮೋಸ್ಟ್ ಆಫ್ ದ 80% ಆಫ್ ಪಾಪ್ಯುಲೇಷನ್ ಎಲ್ಲರೂ ಅಟ್ ಎ ಟೈಮ್ ಸತ್ತೋಗ್ಬಿಡ್ತಾರೆ. ಇನ್ನು ಉಳಿದಿರೋ 20% ಜನ ಮಾತ್ರ ಸಫರ್ ಮಾಡ್ತಾ ಒಂದು ವಾರ ಇಲ್ಲ ಅಂದರೆ ಒಂದು ತಿಂಗಳು ಒಳಗಡೆ ಸತ್ತೋಗ್ಬಿಡ್ತಾರೆ. ಅಂದರೆ ಈ ವಾರ್ ನಡೀತಾ ಇದ್ದ ನೆಕ್ಸ್ಟ್ ಮಂತ್ ಅಥವಾ ಒಂದು 3 months ಒಳಗಡೆ ಎಲ್ಲರೂ ಸತ್ತೋಗಿರ್ತಾರೆ. ಈ ಯುದ್ಧನ ಇತಿಹಾಸದಲ್ಲಿ ಮಾತಾಡ್ಕೊಳೋದು ಕೂಡ ಯಾರೂ ಇಲ್ದಿರ ಆಗ್ತಾರೆ. ಸೊ ಈ ಥರ ಸಿಚುಯೇಷನ್ ಫೇಸ್ ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ಯಾರು ಇಂಟ್ರೆಸ್ಟ್ ತೋರಿಸೋದೇ ಇಲ್ಲ ಈ ವಾರ್ಗಳನ್ನೆಲ್ಲ ನಡೆಸೋದಕ್ಕೆ. ಈಗ ಇಂಡಿಯಾ ಮತ್ತು ಚೀನಾ ವಿರುದ್ಧ ಫೇಸ್ ಟು ಫೇಸ್ ವಾರ್ ಸ್ಟಾರ್ಟ್ ಆದರೆ ಏನಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಕಸ್ಮಾತ್ ಇಂಡಿಯಾ ಮತ್ತು ಚೀನಾ ಫೇಸ್ ಟು ಫೇಸ್ ಯುದ್ಧ ಮಾಡೋಕ್ಕೇನಾದರೂ ಸ್ಟಾರ್ಟ್ ಮಾಡಿದ್ರೆ ನ್ಯೂಕ್ಲಿಯರ್ ವೆಪನ್ಸ್ನ ಯೂಸ್ ಮಾಡೋದು ತುಂಬ ಕಷ್ಟ. ಅಂದರೆ ತುಂಬ ಯೂಸ್ ಮಾಡೋದೇ ಇಲ್ಲ ಯಾರು. ಯಾಕಂದರೆ ನ್ಯೂಕ್ಲಿಯರ್ ವೆಪನ್ನ ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಸತ್ತೋಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಯಾರೂ ಇಂಟ್ರೆಸ್ಟ್ ತೋರಿಸೋದಿಲ್ಲ, 2 ಕಂಟ್ರೀಸು ಇಂಟ್ರೆಸ್ಟ್ ತೋರಿಸೋದಿಲ್ಲ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನ ಯೂಸ್ ಮಾಡೋದಕ್ಕೆ. ಸೊ ಇಂಡಿಯಾ ಮತ್ತು ಚೀನಾ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಟ್ರಿಗಳಲ್ಲಿ ಒಂದು. ಹಾಗೆ 2 ಕಂಟ್ರಿ ತುಂಬ ಪಾಪ್ಯುಲರ್ ಕಂಟ್ರಿಗಳು. ನಮ್ಮದು ಎಲ್ಲರ ಜೊತೆ ಫ್ರೆಂಡ್ಶಿಪ್ಪಲ್ಲಿದ್ದರೆ ಅದು ಚೀನಾ ಬಂದ್ಬಿಟ್ಟು ಎಲ್ಲರ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಎಲ್ಲ ಥರ ತುಂಬ ಪಾಪ್ಯುಲರ್ ಕಂಟ್ರೀಸು ನಮ್ಮದು ಇಂಡಿಯಾ ಮತ್ತು ಚೀನಾ. ಸೊ ಲಾಸ್ಟ್ ವಾರು ನಾವು ಚೀನಾ ಜೊತೆ ಮಾಡಿರೋದು ಸಿನೋ ಇಂಡಿಯನ್ ವಾರ್ 1926. ಇದರಲ್ಲಿ 80,000 ಚೀನಿ ಆರ್ಮಿಯವರು ಮಿಲಿಟ್ರಿ ಸೋಲ್ಜರ್ಸ್ಗಳು ಪಾರ್ಟಿಸಿಪೇಟ್ ಮಾಡಿದರು. ಹಾಗೆ ಇಂಡಿಯಾ ಕಡೆಯಿಂದ 22,000 ಇಂಡಿಯನ್ ಸೋಲ್ಜರ್ಸ್ಗಳು ಪಾರ್ಟಿಸಿಪೇಟ್ ಮಾಡಿದರು. ಅದರಲ್ಲಿ 7,022 ಚೀನಾ ಸೋಲ್ಜರ್ಸ್ ಸತ್ತರೆ 13,083 ಜನ ಇಂಡಿಯನ್ ಸೋಲ್ಜರ್ಸು ಸಾಯ್ತಾರೆ. ಇದು ಕೂಡ ಬಾರ್ಡರ್ ಇಶ್ಯೂ ಇಂದನೇ ಈ ಯುದ್ಧ ನಡೆದಿದ್ದು ಕೂಡ. ಆದರೆ ಇನ್ನೂ ಇವತ್ತುವರೆಗೂ ಈ ಬಾರ್ಡರ್ ಇಶ್ಯೂ ಸಾಲ್ವ್ ಆಗಿಲ್ಲ. ಇಂಡಿಯಾ ಹಾಗೆ ಚೀನಾ ಹತ್ರ ಹ್ಯೂಜ್ ಪಾಪ್ಯುಲೇಷನ್ ಇದೆ. ಹಾಗೆ ಚೀನಾ ಅವರು ಮಿಲಿಟ್ರಿ ಬಜೆಟ್ ಬಂದ್ಬಿಟ್ಟು $177 ಬಿಲಿಯನ್. ಇದು ಥರ್ಡ್ ಪ್ಲೇಸಲ್ಲಿ ನಿಂತಿದೆ. ಸೊ ಇಂಡಿಯನ್ ಮಿಲಿಟ್ರಿ ಬಜೆಟ್ ಬಂದ್ಬಿಟ್ಟು $57 ಬಿಲಿಯನ್. ಇವರು ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಇವರು 2.5 ಟೈಮ್ಸ್ ಜಾಸ್ತಿನೇ ಇವರು. ನಾವು 4th ಪ್ಲೇಸಲ್ಲಿ ನಿಂತಿದ್ವಿ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಇಂಡಿಯಾ ಬಂದ್ಬಿಟ್ಟು ಚೀನಾಗೆ ಸರಿಯಾದ ಟಕ್ಕರ್ ಕೊಡುತ್ತೆ. ಮಿಲಿಟ್ರಿ ಆರ್ಮಡ್ ಫೋರ್ಸಸ್ಸಲ್ಲಾಗಲಿ ಬೇರೆ ಟೆಕ್ನಾಲಜಿ ಪರವಾಗಲಿ. ನಮ್ಮ ವೆಪನ್ಸ್ ಎಲ್ಲ ಬಂದ್ಬಿಟ್ಟು ಅಮೇರಿಕಾ, ರಷ್ಯಾ, ಇಸ್ರಾಯೇಲ್ ಕಡೆಯಿಂದ ಹೈಲಿ ಅಡ್ವಾನ್ಸ್ಡ್ ಇಂಪೋರ್ಟೆಡ್ ವೆಪನ್ಸ್ಗಳು ನಮಗೆ ಇಂಡಿಯಾಗೆ ಬಂದು ತಲುಪುತ್ತೆ. ಈಗಾಗಲೇ ಅಮೇರಿಕಾ ನಮಗೆ ವೆಪನ್ಸ್ನ ಹಾಗೆ ಅವರ ಆರ್ಮಿಲಿ ಕೆಲವು ಭಾಗಗಳನ್ನ ನಮಗೆ ಇಂಡಿಯಾಗೆ ಕಳಿಸ್ಕೊಟ್ಟಿದೆ. ಯಾಕಂದರೆ ನಿಮಗೆ ಗೊತ್ತೇ ಇದೆ, ಟ್ರಂಪ್ಗೆ ಇಂಡಿಯಾ ಅಂದರೆ ತುಂಬ ಇಷ್ಟ, ಹಾಗೆ ಇಂಡಿಯಾ ಅವ್ರ ಕಂಡ್ರೆ ತುಂಬ ಇಷ್ಟ. ಸೊ ಹೀಗಾಗಿ ಅಮೇರಿಕಾ ಈಗಾಗಲೇ ನಮಗೆ ಸ್ವಲ್ಪ ವೆಪನ್ಸ್ಗಳನ್ನ ಹಾಗೆ ಕೆಲವು ಆರ್ಮಡ್ ಫೋರ್ಸಸ್ಗಳನ್ನ ಇಂಡಿಯಾಗೆ ಕಳಿಸ್ಕೊಟ್ಟಿದೆ. ಚೀನಾ ಮಿಲಿಟ್ರಿಲಿ ಕರಪ್ಷನ್ ಲೆವೆಲ್ ಬಂದ್ಬಿಟ್ಟು ತುಂಬ ಹೈ ಇದೆ. ಅದು ಅವ್ರ ಮೇಲೆ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ಗಳನ್ನ ತೋರಿಸ್ಬೋದು. ಆದರೆ ಇಂಡಿಯನ್ ಮಿಲಿಟ್ರಿಲಿ ಕರಪ್ಷನ್ ಅನ್ನೋದು ತುಂಬ ಕಡಿಮೆ ಇದೆ. ಈಕ್ವಲ್ ಟು ನಿಲ್, ಕರಪ್ಷನ್ ಅನ್ನೋದೇ ಇಲ್ಲ. ಸೊ ಹಾಗಾಗಿ ಅದು ನಮಗೆ ತುಂಬ ಅಡ್ವಾಂಟೇಜ್ ಆಗಿ ಕೂಡ ಇರುತ್ತೆ. ಸೊ ಅಕಸ್ಮಾತಾಗಿ ಏನಾದರೂ ಈ ಯುದ್ಧ ನೀರಲ್ಲಿ ನಡೆದ್ರೆ ಆಗ ಇಂಡಿಯನ್ ನೇವಿ ಹತ್ರ ಬೆಟರ್ ವಾರ್ಶಿಪ್ಸ್ ಆಫ್ ದ ವರ್ಲ್ಡ್ ಅಂತ ಇದೆ. ಯಾಕಂದರೆ ಇದುವರೆಗೂ ವಾರ್ಶಿಪ್ಗಳನ್ನ ಕಲೆಕ್ಷನ್ಸಲ್ಲಿ ನಮ್ಮದು 2nd ಪ್ಲೇಸಲ್ಲಿದೆ. ಅಷ್ಟೊಂದು ಅಡ್ವಾನ್ಸ್ಡ್ ವಾರ್ಶಿಪ್ಗಳನ್ನ ಇಂಡಿಯಾ ಮೇಂಟೈನ್ ಮಾಡ್ತಾ ಇದೆ. ಸೊ ಹಾಗಾಗಿ ಕಂಪೇರ್ ಟು ಚೀನಾ ನಮ್ಮ ಹತ್ರ ತುಂಬ ವಾರ್ಶಿಪ್ಗಳು ಜಾಸ್ತಿ ಇದೆ. ಹಾಗೆ ಅವ್ರನ್ನ ಡಿಫೆಂಡ್ ಮಾಡೋ ಕೆಪಾಸಿಟಿ ನಮಗೆ ತುಂಬಾ ಇದೆ. ಸೊ ಅಕಸ್ಮಾತಾಗಿ ಏನಾದರೂ ನಮಗೆ ವಾರ್ ಏನಾದರೂ ಬಂದು
ನೇವಿ ಕಡೆ ಅಥವಾ ಸಮುದ್ರದಲ್ಲೇನಾದರೂ ಆದರೆ ಮಾತ್ರ ಚೀನಾನ ಸುಮ್ಮನೆ ಹುಟ್ಟಲಿಲ್ಲ ಅನಿಸಿದ್ರೆ ಬಿಡಲ್ಲ ಇಂಡಿಯಾ ಮಾತ್ರ. ಸೊ ಹಾಗೆ ಆ, ಈ ಥರ ನಡಿಬೇಕಾದ್ರೆ ನಾವು ಅವ್ರ ಇಂಪೋರ್ಟರ್ಸ್ನ ಎಕ್ಸ್ಪೋರ್ಟರ್ಸ್ನ ಸ್ಟಾಪ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೀವು ಹೇಳ್ಬೋದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಪರವಾಗಿ ವಾರ್ ನಡಿಬೇಕಾದ್ರೆ ಇಂಪೋರ್ಟ್ನ ಹಾಗೆ ಎಕ್ಸ್ಪೋರ್ಟ್ಗಳನ್ನ ತಡೆಯೋ ಹಾಗಿಲ್ಲ ಅಂತ. ವಾರ್ ನಡೀತಾ ಇರೋದು ಮಕ್ಕಳ ಆಟ ಅಲ್ಲ. ಸೊ ಹಾಗಾಗಿ ಯಾರೂ ರೂಲ್ಸ್ನ ಫಾಲೋ ಮಾಡೋದಿಲ್ಲ. ನಾವು ಕನ್ಫರ್ಮ್ ಆಗಿ ಎಕ್ಸ್ಪೋರ್ಟ್ ಹಾಗೂ ಇಂಪೋರ್ಟ್ಗಳನ್ನ ತಡಿತೀವಿ. ಈ ಥರ ಎಕ್ಸ್ಪೋರ್ಟ್ನ ಮತ್ತು ಇಂಪೋರ್ಟ್ನ ತಡೆದಾಗ ಚೀನಾ ಎಕಾನಮಿ ಬಂದು ತುಂಬ ಪಾತಾಳಗೆ ಬಿದ್ದೋಗುತ್ತೆ. ಹಾಗೆ ಮಿಲ್ಟ್ರಿ ಎಕ್ವಿಪ್ಮೆಂಟ್ಸ್ಗಳ ಸರಬರಾಜು ಕೂಡ ಕಡಿಮೆ ಆಗೋಗಿ ಮಿಲ್ಟ್ರಿ ಲೆವೆಲಲ್ಲಿ ಸ್ವಲ್ಪ ವೀಕ್ ಆಗ್ತಾರೆ. ಇದು ನಮಗೆ ಅಡ್ವಾಂಟೇಜ್ ಕೂಡ ಆಗ್ಬೋದು. ಸೊ ಇಂಡಿಯಾ ಚೀನಾ ವಾರ್ ಅಂತ ಅಂದರೆ ವರ್ಲ್ಡ್ ವರ್ಸಸ್ ಚೀನಾ ಅಂತಲೇ ಅರ್ಥ. ಬಿಕಾಸ್ ಈಗಾಗಲೇ ಇಂಡಿಯಾ ಒಂದು 5 to 6-7 ಇಯರ್ಸ್ ಬ್ಯಾಕ್ ಇಂಡಿಯಾ ಬಂದ್ಬಿಟ್ಟು ತುಂಬ ಫ್ರೆಂಡ್ಶಿಪ್ನ ಹೊರಗಡೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗಳಿಸಿದೆ. ಸೊ ಹೀಗಾಗಿ ನಮಗೆ ಸಪೋರ್ಟ್ಗೆ ತುಂಬ ಹಲವಾರು ದೇಶ ಬರುತ್ತೆ. ಹಾಗಾಗಿ ವರ್ಲ್ಡ್ ವರ್ಸಸ್ ಚೀನಾ ಅಂತಲೇ ಅರ್ಥ ತೊಗೊಬೇಕಾಗತ್ತೆ. ಈಗ ಇಂಡಿಯಾ ಬಂದ್ಬಿಟ್ಟು 1926 ಇದ್ದಿದ್ದಂತಹ ಇಂಡಿಯಾ ಅಲ್ಲ. ಇವಾಗಿಂತ ಆವಾಗ ತುಂಬ ಇವಾಗ ಸ್ಟ್ರಾಂಗ್ ಆಗಿದೆ. ಹಾಗೆ ಇವಾಗ ತುಂಬ ಫ್ರೆಂಡ್ಶಿಪ್ ಇದೆ, ಇಂಟರ್ನ್ಯಾಷನಲ್ ಸಪೋರ್ಟ್ಸ್ ಇದೆ. ಹಾಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಇಂಡಿಯಾ ತುಂಬ ಮೇಲ್ ಬೆಳೆದಿದೆ. ಈಗ ಚೀನಾಗೆ ಸಪೋರ್ಟ್ ಅಂತ ಅಂದರೆ ಪಾಕ್ ಬಂದ್ಬಿಟ್ಟು ಚೀನಾ ಬಾಲ. ಸೊ ಹಾಗಾಗಿ ಪಾಕ್ ಕನ್ಫರ್ಮ್ ಚೀನಾಗೆ ಸಪೋರ್ಟ್ ಮಾಡೇ ಮಾಡುತ್ತೆ. ಹಾಗೆ ನಾರ್ತ್ ಕೊರಿಯಾಗೆ ಇಂಡಿಯಾ ಅಂದರೆ ಭಯ ಭಕ್ತಿ ಎರಡೂ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾರ್ತ್ ಕೊರಿಯಾವರು ನಮ್ಮ ಇಂಡಿಯಾ ಮೇಲೆ ಡೈರೆಕ್ಟ್ ಅಟ್ಯಾಕ್ ಮಾಡೋದಿಲ್ಲ. ಸೊ ಆಗ ನಾವೇನಾದರೂ ಇರಾಕ್ ಮತ್ತು ಅಫ್ಘಾನಿಸ್ತಾನ್ಗೆ ಒಂದೇ ಒಂದು ಕಣ್ಸಲ್ಗೆ ಕೊಟ್ಟರೆ ಸಾಕು, ಪಾಕ್ನ ಇಲ್ಲ ಅನಿಸ್ಬಿಡುತ್ತೆ. ನಿಮಗೆ ಗೊತ್ತಿಲ್ವೋ, ಆದರೆ ಈಗ ಇಂಡಿಯಾಗೆ ಫ್ರೆಂಡ್ಶಿಪ್ ಜಾಸ್ತಿ ಇರೋದ್ರಿಂದ ಹೊರಗಡೆ ಪ್ರಪಂಚಕ್ಕೆ ಗೊತ್ತಿಲ್ದಿರ ಕೂಡ ಈ ವಾರಲ್ಲಿ ನಮಗೆ ಸಪೋರ್ಟ್ ಮಾಡೋದಕ್ಕೆ ಎಷ್ಟೋ ದೇಶಗಳು ಮುಂದೆ ನಿಂತಿದೆ. ನಾವು ಯಾವತ್ತೂ ಅಟ್ಯಾಕ್ ಮಾಡಲ್ಲ. ಹೌದು, ನಮಗೆ ಚರಿತ್ರೆ ಗೊತ್ತಿರೋವಾಗಿಂದ ಅಂದರೆ ನಮ್ಮ ರಾಜ ಮಹಾರಾಜರ ಕಾಲದಿಂದನೂ ನಾವೇ ಯಾವತ್ತೂ ಅಟ್ಯಾಕ್ ಮಾಡಿರೋರಲ್ಲ. ಅಟ್ಯಾಕ್ ಮಾಡಿದಾಗ ಮಾತ್ರ ನಾವು ಸುಮ್ಮನೆ ಬಿಟ್ಟು ಕಳಿಸಿರೋರಲ್ಲ. ಸೊ ಹಾಗಾಗಿ ಈ ಸತಿ ಏನಾದರೂ ವಾರ್ ನಡೆದ್ರೆ ಕನ್ಫರ್ಮ್ ಅದು ಚೀನಾನೇ ಫಸ್ಟ್ ದಾಳಿ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ನಮ್ಮ ಪ್ರತಿ ದಾಳಿ ಮಾಡಿರ್ತೀವಿ. ನಾವು ಯಾವುದೇ ಕಾರಣಕ್ಕೂ ನಾವು ಫಸ್ಟು ವಾರ್ನ ಸ್ಟಾರ್ಟ್ ಮಾಡಲ್ಲ. ಈಗ ಮೇಲೆ ಕೇಳಿಬಂದಿರುವಂತಹ ವಿಷಯಗಳೆಲ್ಲ ನಾವು ವಾರ್ ನಡೆದ್ರೆ ಯಾರು ನಮಗೆ ಸಪೋರ್ಟ್ ಮಾಡ್ತಾರೆ, ಏನೇನು ಯೂಸ್ ಆಗುತ್ತೆ ಅಂತ. ಆದರೆ ಈಗ ಎಕ್ಸಾಕ್ಟ್ ವಾರ್ ನಡೆದ್ರೆ ಇಂಡಿಯಾಗೂ ಚೀನಾಗೂ ಏನಾಗುತ್ತೆ ಅಂತ ಈಗ ಹೇಳ್ತೀನಿ ಕೇಳಿ. ಲಕ್ಷಗಟ್ಟಲೆ ಜನರು ಸತ್ತೋಗ್ಬಿಡ್ತಾರೆ. ಹಾಗೆ ಲಕ್ಷಗಟ್ಟಲೆಯಲ್ಲಿ ಜನರು ಗಾಯಗೊಳ್ತಾರೆ. ನಾವು ಇದುವರೆಗೂ ಸಂಪಾದನೆ ಮಾಡಿರೋ ಆಸ್ತಿ ಪಾಸ್ತಿ ಮನೆ ಈ ಥರ ಎಷ್ಟೋ ಅಸೆಟ್ಸ್ಗಳೆಲ್ಲ ನಾಶ ಆಗೋಗುತ್ತೆ. ನಾವು ತುಂಬ ಕನಸಿಂದ ಕಾಪಾಡ್ಕೊಂಡ್ಬಂದಿರುವಂತಹ ವಸ್ತುಗಳು ಹಾಗೆ ಕೆಲವು ಆಸ್ತಿ ಪಾಸ್ತಿಗಳು ಎಲ್ಲ ನಾಶ ಆಗೋಗುತ್ತೆ. ಇಂಡಿಯನ್ ಎಕಾನಮಿ ಹಾಗೆ ಚೀನಾ ಎಕಾನಮಿ ಪಾತಾಳ ಕುಸ್ತು ಬಿಡುತ್ತೆ. ಸೊ ಹಾಗೆ ನಾವು ಇದುವರೆಗೂ ಡೆವಲಪ್ಮೆಂಟ್ ಮಾಡಬೇಕು ಅಂದ್ಕೊಂಡಿರೋ ಹಾಗೆ ಡೆವಲಪ್ ಮಾಡೋಕ್ಕೆ ಪ್ಲಾನ್ ಹಾಕಿರೋಂತಹ ಎಲ್ಲ ಡೆವಲಪ್ಮೆಂಟ್ ಎಲ್ಲ ಸ್ಟಾಪ್ ಆಗೋಗುತ್ತೆ. ಮುಂಚೆ ಅದು ಮಾಡೋದಕ್ಕೆ ಕೂಡ ಆಗೋದಿಲ್ಲ. ಸೊ ಇದನ್ನು ಚೇತರಿಸ್ಕೊಬೇಕಾದ್ರೆ ಏನಿಲ್ಲ ಅಂದರೂ ದಶಕಗಳ ಕಾಲ ನಮಗೆ ಬೇಕಾಗುತ್ತೆ. ಹೊಡೆದಾಡ್ತಿರೋದು 2 ಸೂಪರ್ ನೇಷನ್ಸ್. ಹಾಗಾಗಿ ದಶಕಗಳು ಎಷ್ಟು ಹಲವಾರು ದಶಕಗಳಾಗೋದು, 10-12 ದಶಕಗಳಾದರೂ ಹೇಳೋಕ್ಕಾಗಲ್ಲ. ನಾವು ಇನ್ನೂ ಚೇತರಿಸ್ಕೊಳೋಕ್ಕೆ ಹರಸಾಹಸ ಪಡ್ತಾ ಇರ್ಬೋದು. ಸೊ ಇದು ನಾರ್ಮಲ್ ವಾರ್ ನಡೆದ್ರೆ ಏನಾಗುತ್ತೆ. ಆದರೆ ಮೈನ್ ವೆಪನ್ ಯೂಸ್ ಆದರೆ ಏನಾಗುತ್ತೆ ಅಂತ ನಾವಿವಾಗ ಹೇಳ್ತೀವಿ. ಅದೇ ನ್ಯೂಕ್ಲಿಯರ್ ವೆಪನ್. ಈ ನ್ಯೂಕ್ಲಿಯರ್ ವೆಪನ್ ಏನಾದರೂ ಯೂಸ್ ಆದರೆ ಲಕ್ಷಗಟ್ಟಲೆಯಲ್ಲಿ ಸಾಯ್ತಾ ಇರೋ ಜನ ಕೋಟಿ ದಾಡ್ತಾರೆ. ಹೌದು, ಲಕ್ಷಗಳು ಕೋಟಿಗಳು ಮುಟ್ಟುತ್ತೆ. ಸತ್ತೋರೇನೋ ಸತ್ತೋದ್ರು, ಆದರೆ ಬದುಕಿರೋರು ನಿಜವಾದ ನರಕ ನೋಡ್ತಾರೆ. ತುಂಬ ಗಾಯಗಳಾಗಿರುತ್ತೆ, ತುಂಬ ಡ್ಯಾಮೇಜ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಹುಟ್ಟೋ ಪೀಳಿಗೆಗಳೆಲ್ಲ ಕ್ಯಾನ್ಸರು, ಹೀಗೆ ಅಂಗವಿಕಲತೆ, ಇನ್ನೂ ಹಲವಾರು ಡಿಸೀಸ್ಗಳನ್ನ ಹುಟ್ಟಾನೆ ತೊಗೊಂಬಂದಿರ್ತಾರೆ. ಈ ಥರ ತುಂಬ ಪರಿಣಾಮಗಳು ಬೀಳುತ್ತೆ. ಇಂಡಿಯಾದಲ್ಲಿ ಯಾವ ಪ್ರದೇಶಕ್ಕೆ ಹೋದರೂ ಹೆವಿ ರೇಡಿಯೇಷನ್ ಇರುತ್ತೆ. ಚೀನಾದಲ್ಲಿರೋ ಬೀಜಿಂಗ್ ಹಾಗೆ ಇಂಡಿಯಾದಲ್ಲಿರೋ ಡೆಲ್ಲಿ ಎರಡೂ ಕಣ್ಮರೆ ಆಗೋಗುತ್ತೆ ಇಡೀ ಮ್ಯಾಪ್ಗಳಿಂದ. ನ್ಯೂಕ್ಲಿಯರ್ ವೆಪನ್ ಯೂಸ್ ಮಾಡ್ತಾ ಇರೋದ್ರಿಂದ, ನ್ಯೂಕ್ಲಿಯರ್ ವೆಪನ್ಸು ಭೂಮಿ ಮೇಲೆ ಬೀಳೋ ಕಾರಣದಿಂದ ಭೂಮಿಯೆಲ್ಲ ಕಲುಷಿತವಾಗಿ ರೇಡಿಯೇಷನ್ ಯುಕ್ತವಾಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಬೆಳೆ ಬೆಳೆಯೋ ಮಾತೇ ಇಲ್ಲ. ಹಾಗೆ ನೀರು ಕೂಡ, ಒಂದು ಹನಿ ನೀರು ಕೂಡ ಈ ಭೂಮಿ ಮೇಲೆ ಸಿಗೋದಕ್ಕೆ ತುಂಬ ಹಿಂಸೆ ಪಡಬೇಕಾಗುತ್ತೆ. ಹಾಗೆ ಸಿಗೋದೇ ಇಲ್ಲ. ಸೊ ಮತ್ತು ಎಷ್ಟೋ ಪ್ರಾಣಿಗಳು ಪಕ್ಷಿಗಳು ಸತ್ತೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಮಾಂಸಕ್ಕೋಸ್ಕರ ಕ್ಯೂ ನಿಂತ್ಕೊಳೋ ಪರಿಸ್ಥಿತಿನೇ ಬರೋದಿಲ್ಲ. ಆಮೇಲೆ ಇಂಡಿಯಾದಲ್ಲಿ ಚೀನಾದಲ್ಲಿ ಕೇವಲ ಜ್ವರಕ್ಕೆ ಕೂಡ ಟ್ಯಾಬ್ಲೆಟ್ಸ್ಗಳು ಸಿಕ್ಕೋದಕ್ಕೆ ತುಂಬ ಹೀನಾಯ ಪರಿಸ್ಥಿತಿಗೆ ಹೋಗ್ಬಿಡುತ್ತೆ. ಆದರೆ ನಾರ್ಮಲ್ ಮೆಡಿಸನ್ಗಳು ಕೂಡ ನಮಗೆ
ಸಿಗೋದಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ, ಹಾಗೆ ಸಿಗೋದಿಲ್ಲ ಕೂಡ. ಈ ಕಡೆ ನಾವು ಇಷ್ಟೊಂದು ನರಕಯಾತನೆ ಅನುಭವಿಸ್ತಾ ಇದ್ದರೆ, ಆ ಕಡೆ UN ನಾವು ನ್ಯೂಕ್ಲಿಯರ್ ವೆಪನ್ಗಳನ್ನ ಯೂಸ್ ಮಾಡಿರೋದಕ್ಕೆ ನಮ್ಮ ಮೇಲೆ ಆ್ಯಕ್ಷನ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮಗೆ ಕೆಲವು ಫಂಡಿಂಗ್ಸ್ಗಳನ್ನ ಸ್ಟಾಪ್ ಮಾಡ್ತಾರೆ, ಹಾಗೆ ನಮ್ಮನ್ನ UNO ಇಂದ ಕಿತ್ತಾಕೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಸೊ ಒಂದು 40 ವರ್ಷದ ಹಿಂದ್ಗಡೆ ಇಂಡಿಯಾಗೂ, 40 ವರ್ಷ ಆದಮೇಲಿರೋ ಇಂಡಿಯಾಗೂ, ಹಾಗೆ 40 ವರ್ಷ ಹಿಂದ್ಗಡೆ ಇದ್ದ ಚೀನಾಗೂ ಈಗಿರೋ ಚೀನಾಗೂ ತುಂಬ ಅಜಗಜಾಂತರ ವ್ಯತ್ಯಾಸಗಳಿದೆ. ಸೊ ಆಗಿನ ಯುದ್ಧ ಟೆಕ್ನಿಕ್ಗಳೇ ಬೇರೆ ಇರ್ತಿತ್ತು, ಯುದ್ಧ ಎಕ್ವಿಪ್ಮೆಂಟ್ಸ್ಗಳೇ ಬೇರೆ ಇರ್ತಿತ್ತು. ಆದರೆ ಈಗಿನ ಯುದ್ಧ ಟೆಕ್ನಿಕ್ಸೇ ಬೇರೆ, ಎಕ್ವಿಪ್ಮೆಂಟ್ಸೇ ಬೇರೆ, ಟೆಕ್ನಾಲಜಿನೇ ಬೇರೆ. ಈಗೇನಾದರೂ ಯುದ್ಧ ಆದರೆ ನಾವು ಗೆಲ್ತೀವ, ನೀವು ಗೆಲ್ತೀವ ಅಲ್ಲ, ಸರ್ವನಾಶ ಒಂದೇ ಮಾತಿರೋದು. ಈಗಾಗಲೇ ನಾವು ಚರಿತ್ರೆಯಲ್ಲಿ ಎಷ್ಟೋ ವಾರ್ಗಳನ್ನ ನೆನಪಿಸ್ಕೊಂಡ್ಬಿಟ್ಟಿರ್ತೀವಿ. ಸೆಕೆಂಡ್ ವರ್ಲ್ಡ್ ವಾರ್ ಕೂಡ ಈ ನಮ್ಮ ವಾರ್ ಮುಂದೆ ಬಚ್ಚಾ ಥರ ಕಾಣುತ್ತೆ. ಸೊ ಹಾಗಾಗಿ ಈ ಥರ ವಾರ್ಗಳು ನಡೆಯೋದು ಬೇಡ ಅಂತಲೇ ನಾವು ಕೋರೋಣ, ಹಾಗೆ ನಮ್ಮ ದೇಶದ ಸೈನಿಕರಿಗೆ ನಾವು ಹೆಲ್ಪ್ ಮಾಡೋಣ. ನಾವು ಇಲ್ಲಿ ದುಡ್ದು ಅವ್ರಿಗೆ ಕೊಡ್ತಾ ಇರೋ ದುಡ್ಡಿಂದ, ಚೀನಾ ಕೊಡ್ತಾ ಇರೋ ದುಡ್ಡಿಂದ ಅವರು ಮತ್ತೆ ನಮ್ಮ ಮೇಲೆ, ನಮ್ಮ ಸೋಲ್ಜರ್ಸ್ ಮೇಲೆ ಯುದ್ಧ ಮಾಡಿ ನಮ್ಮನ್ನೇ ಸೋಲಿಸ್ತಾರೆ. ಸೊ ಹಾಗೆ ಬೈಕಾಟ್ ಚೀನಾ ಪ್ರಾಡಕ್ಟ್ಸ್ ಅಂದರೆ ನೀವು ನಿಮ್ಮ ಮನೇಲಿರೋ ವಸ್ತುಗಳನ್ನ ಎತ್ಕೊಂಡೋಗಿ ಹೊರಗಡೆ ಎಸ್ದು ತುಳಿದು ಅದನ್ನು ಸರ್ವನಾಶ ಮಾಡಿ ಅಂತಲ್ಲ. ಈಗಾಗಲೇ ನಾವು ಆ ಎಕ್ವಿಪ್ಮೆಂಟ್ನ ತೊಗೊಂಡು ಆಗೋಗಿದೆ. ಈಗ ಅದನ್ನೇನಾದರೂ ನಾವು ಬಿಸಾಕಿದ್ರೆ ಅದರಿಂದ ನಮಗೆ ಲಾಸು. ಸೊ ಅದರಿಂದ ಚೀನಾಗೇನು ಆಗಬೇಕಾಗಿಲ್ಲ. ಮತ್ತು ಚೀನಾ ಪ್ರಾಡಕ್ಟ್ಸೇ ಇಂಡಿಯಾದಲ್ಲಿ ಈಗಾಗಲೇ ಇರೋದ್ರಿಂದ ನಾವು ಅದನ್ನು ಕೂಡ ಪರ್ಚೇಸ್ ಮಾಡಲೇಬೇಕಾಗುತ್ತೆ. ಸೊ ಅಂಥ ಪರಿಸ್ಥಿತಿಲಿ ನಾವು ಇಂಡಿಯನ್ಸ್ ಕೂರಬೇಕಾಗುತ್ತೆ. ಸೊ ಹಾಗೆ ಬೈಕಾಟ್ ಚೀನಾ ಪ್ರಾಡಕ್ಟ್ಸ್ ಅಂದರೆ ನಿಮ್ಮ ಹತ್ರ ಇರೋ ವಸ್ತುಗಳನ್ನ ಹೊಡೆದಾಕಿ ಅಂತಲ್ಲ. ನೀವು ಚೀನಾ ವಸ್ತುಗಳನ್ನ ತೊಗೊಳೋದು ನಿಲ್ಲಿಸಿ, ಚೀನಾ ಆ್ಯಪ್ಸ್ಗಳನ್ನ ಯೂಸ್ ಮಾಡೋದು ನಿಲ್ಲಿಸಿ. ಚೀನಾ ಆ್ಯಪ್ಸ್ನ ಯೂಸ್ ಮಾಡೋದು ನಿಲ್ಲಿಸಿ ಅಂತ ಹೇಳ್ತಾ ಇರೋದು ನಾನು ಏನೋ ದ್ವೇಷಕ್ಕಾಗಲಿ ಅಥವಾ ಬೇರೆ ಇದರಿಂದ ಅಲ್ಲ, ನಮ್ಮ ಸೆಕ್ಯೂರಿಟಿಗೋಸ್ಕರನೇ. ಅಕಸ್ಮಾತ್ ಏನಾದರೂ ಚೀನಾ ಅವರು ನಮ್ಮ ಮೇಲೆ ಸೈಬರ್ ಅಟ್ಯಾಕ್ ಮಾಡಿದ್ರೆ ಅವ್ರಿಗೆ ಈಸಿಯರ್ಗಿಂತ ಈಸಿ ಆಗುತ್ತೆ. ಯಾಕಂದರೆ ನಾವು ಯೂಸ್ ಮಾಡ್ತಿರೋ ಮೋಸ್ಟ್ ಆಫ್ ದ ಆಲ್ ಮೊಬೈಲ್ಸ್ ಎಲ್ಲ ಚೀನಾ ಕಂಪ್ನಿದೆ, ನಾವು ಯೂಸ್ ಮಾಡ್ತಿರೋ ಆ್ಯಪ್ಸ್ ಎಲ್ಲ ಚೀನಾ ಅವ್ರದ್ದೇ. ಸೊ ಹಾಗಾಗಿ ನಮಗೆ ತುಂಬ ಕಷ್ಟ ಆಗುತ್ತೆ. ಮತ್ತು ಈ ಯಂಗ್ಸ್ಟರ್ಸ್ಗೆ ಹೇಳ್ತಾ ಇದ್ದೀನಿ, ಬೈಕಾಟ್ ಚೀನಾ ಪ್ರಾಡಕ್ಟ್ಸ್ ಅನ್ನೋದಕ್ಕಿಂತ ಮುಂಚೆ ವಿ ಕ್ರಿಯೇಟ್ ಅವರ್ ನ್ಯೂ ಆ್ಯಪ್ಸಸ್. ಅಂದರೆ ನಾವು ಫಸ್ಟು ನಮ್ಮ ಓನ್ ಆ್ಯಪ್ಗಳನ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಆಲ್ಟರ್ನೇಟಿವ್ ತಂದರೆ, ಯಾಕಂದರೆ ನಾವು ಇವಾಗ ಅದ್ರ ಮೇಲೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ನಮಗೆ ಅದರಿಂದ ತುಂಬ ಪರ್ಪಸಸ್ ಜಾಸ್ತಿ ಇದೆ. ನಾವು 2 ದಿವಸ ಡಿಲೀಟ್ ಮಾಡಿಡ್ಬೋದು, ಮತ್ತು 3ನೇ ದಿವಸ ನಮ್ಗೆ ಅವಶ್ಯಕತೆ ಬಂದಾಗ ಆ್ಯಪ್ನ ಡೌನ್ಲೋಡ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಆ ಥರ ಆ್ಯಪ್ನ ಡೌನ್ಲೋಡ್ ಮಾಡೋದಕ್ಕಿಂತ ಬೇರೆ ಆ್ಯಪ್ನ ನಾವೇ ಸೃಷ್ಟಿ ಮಾಡಿಕೊಂಡು, ಅಂದರೆ ನಮ್ಮ ಇಂಡಿಯನ್ ಯೂತ್ಸ್ನ ಅದು ಡೆವಲಪ್ ಮಾಡಿ ಅದು ನಮ್ಮ ಇಂಡಿಯಾಗೆ ಕೊಡಬೇಕು ಅಂತ ನಾನು ಈ ವಿಡಿಯೋದಿಂದ ಹೇಳೋದಕ್ಕೆ ತುಂಬ ಇಷ್ಟಪಡ್ತೇನೆ. ಸೊ ಹಾಗಾಗಿ ಬೈಕಾಟ್ ಚೀನಾ ಪ್ರಾಡಕ್ಟ್ಸ್, ಬೈಕಾಟ್ ಅಂದರೆ ಇರೋದನ್ನ ತುಳೀರಿ ಅಂತಲ್ಲ, ಇರೋದನ್ನ ಹಾಳು ಮಾಡಿ ಅಂತಲ್ಲ, ಮುಂದೆ ತೊಗೊಬೇಡಿ ಅಂತ, ಚೀನಾ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಡಿ ಅಂತ. ಸೊ ಬೈಕಾಟ್ ಚೀನಾ ಪ್ರಾಡಕ್ಟ್ಸ್, ಸಪೋರ್ಟ್ ಮೇಡ್ ಇನ್ ಇಂಡಿಯಾ, ಬೈ ಮೇಡ್ ಇನ್ ಇಂಡಿಯಾ. ಈ ಥರ ಯುದ್ಧ ಆಗೋದು ಬೇಡ ಅಂತಲೇ ಕೋರೋಣ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ಚಾನಲ್. ಈಗಾಗಲೇ ಕೆಲವು ವೀಡಿಯೋಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಆ ವಿಡಿಯೋಗಳನ್ನ ವಾಚ್ ಮಾಡಿ, ಹಾಗೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಒಂದು ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ, ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.